ಇವತ್ತು ನಮ್ಮ ಸ್ನೇಹಿತರೊಬ್ಬರು ಬನ್ನಿ ಭಾನುವಾರದ ಬಾಡೂಟ ತಿನ್ನೋಣ ಅಂತ ಹೇಳಿ ಜಯನಗರ ಕರ್ಕೊಂಡು ಬಂದಿದ್ರು. ಇದು ಬೆಂಗಳೂರಿನಲ್ಲಿ ಇರುವಂತಹ ಅತಿ ಹಳೆಯ ಅತಿ ಪ್ರಸಿದ್ಧವಾದ ಒಂದು ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ ಬಗ್ಗೆ ನಮ್ಮ ಗೂಗಲ್ ಅಕ್ಕ ಏನು ಹೇಳ್ತಾಳೆ ಅಂತ ಒಂದ್ಸರಿ ಕೇಳ್ಕೊಂಡು ಬಂದ್ಬಿಡೋಣ ಬನ್ನಿ. It is rated 3.9 stars based on 23,169 reviews. Bustling, basic establishment turning out meat-based biryani in palm leaf cups, done. ಅಕ್ಕ, ಪಾಮ್ ಲೀಫ್ ಕಪ್ಸ್ ಆರ್ ಕಾಲ್ಡ್ ಆಸ್ ದೊನ್ನೆ ಆ್ಯಂಡ್ ನಾಟ್ ಡನ್. ಮೊದಲು ನಿನಗೆ ಕನ್ನಡ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ಓಕೆ, ನಾನೇನಕ್ಕೆ ಇದನ್ನು ಹಾಕಿದೆ ಅಂತಂದರೆ, ನಾನು ಮೊದಲೇ ಹೇಳಿದಾಗೆ ಇದು ತುಂಬಾ ಹಳೆಯ ಮತ್ತು ಫೇಮಸ್ ಆದ ಹೋಟೆಲ್. ಗೂಗಲ್ ರಿವ್ಯೂಸ್ನಲ್ಲಿ ಹೆಚ್ಚು ಕಮ್ಮಿ 23,000ಕ್ಕಿಂತ ಹೆಚ್ಚಾದ ರಿವ್ಯೂಸ್ ಇದೆ. ಅದಲ್ಲದೆ ಇದು 90 ವರ್ಷಗಳ ಹಳೆಯ ಹೋಟೆಲ್. ನೀವೇನಾದರೂ ಬನಶಂಕರಿ ದೊನ್ನೆ ಬಿರಿಯಾನಿ ಅಥವಾ ಬೆಂಗಳೂರು ದೊನ್ನೆ ಬಿರಿಯಾನಿ ಅಂತ ಯಾವತ್ತಾದರೂ ಕೇಳಿದರೆ ಅದು ಖಂಡಿತ ಈ ಹೋಟೆಲ್ ಬಗ್ಗೆನೇ. ಏಕೆಂತಂದರೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಬಿರಿಯಾನಿಯನ್ನು ದೊನ್ನೆಯಲ್ಲಿ ಸರ್ವ್ ಮಾಡಿದ್ದು ಇವರೇ ಅಂತೆ. ಎಸ್, ನಾವ್ ವಿ ಆರ್ ಇನ್ ಟು ದ ವರ್ಲ್ಡ್ ಫೇಮಸ್ ಶಿವಾಜಿ ಮಿಲಿಟರಿ ಹೋಟೆಲ್. ಯಪ್ಪ, ತುಂಬ ಓವರ್ ಬಿಲ್ಡಪ್ ಆಗೋಯ್ತು ಅನಿಸ್ತಿದೆಯಾ? ಖಂಡಿತ ಅಲ್ಲ. ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಪ್ರತಿ ಹೆಜ್ಜೆಗೂ ಈ ಹೋಟೆಲ್ನ ಬಗೆಗೆ ನಾನು ತುಂಬ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಬರ್ತಾಯಿದ್ರು. ಆದರೆ ನಾನು ಈ ಹೋಟೆಲ್ ಎಂಟ್ರಾಗೋ ತನಕ ನನಗೆ ಈ ಹೋಟೆಲ್ ಇಷ್ಟೊಂದು ಫೇಮಸ್ಸು ಅಂತ ಗೊತ್ತೇ ಇರಲಿಲ್ಲ. ಈ ಹೋಟೆಲ್ ಒಳಗಡೆ ಒಂದು ಜನಸಾಗರನೇ ಅಡಗಿತ್ತು. 4 ಜನ ಟೇಬಲ್ ಕೂತು ಊಟ ಮಾಡ್ತಿದ್ದಾರೆ. ಅವರ ಸುತ್ತ 6ರಿಂದ 8 ಜನ ಕಾಯ್ತಾ ಕೂತಿದ್ದಾರೆ, ಯಾವಾಗ ನಮ್ಮ ಟರ್ನ್ ಬರುತ್ತೆ, ನಾವು ಯಾವಾಗ ಬ್ಯಾಟಿಂಗ್ ಶುರು ಮಾಡೋಣ ಅಂತ. ಅಷ್ಟು ಜನ ಇದ್ದರು. ಇವರ ಮೆನ್ಯೂ ಬಂದು ತುಂಬಾ ಸಿಂಪಲ್. ನನಗೆ ನೋಡ್ತಿದ್ದಾಗಲೇ ಅನಿಸಿದ್ದು, ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ಗಾದೆ ಮಾತ್ರ. ಏನು ಇಷ್ಟೊಂದು ಜನ! ಹೆಚ್ಚು ಕಮ್ಮಿ 3/4 ಗಂಟೆ ಆದರೂ ಕೂಡ ನಮಗೆ ಕೂರೋದಕ್ಕೆ ಒಂದು ಚೇರ್ ಸಿಗಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಒಂದು ಗುಪ್ತ ಮಾರ್ಗದಿಂದ ನನ್ನನ್ನು ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಹೆಚ್ಚು ಕಮ್ಮಿ 45 ನಿಮಿಷಗಳ ನಂತರ ನಮ್ಮ ಟೇಬಲ್ಗೆ ಈ ಪೇಪರ್ ಮತ್ತು ಈ ಎಲೆ ಬಂತು. ಗೊತ್ತಲ್ಲ, ಎಲೆ ಬಂದ ತಕ್ಷಣ ಅದ್ರ ಬೆನ್ನು ಮೂಳೆ ಹೇಗೆ ಮುರಿಬೇಕು ಅಂತ. ಈ ಜಾಗ ಈ ಹೋಟೆಲ್ನಲ್ಲೇ ಇರುವಂತಹ ಒಂದು VIP ಬ್ಲಾಗ್. ಯಾವ್ದಾದ್ರು ಸೆಲೆಬ್ರಿಟೀಸ್ ಅಥವಾ VIPs ಯಾರಾದರೂ ಬಂದರೆ ಈ ಜಾಗದಲ್ಲಿ ಕೂರೋಕೆ ಬಿಡ್ತಾರಂತೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಸೌಂಡ್ ಕಮ್ಮಿ ಇತ್ತು, ಇಲ್ಲಿ ಸ್ವಲ್ಪ ಕ್ರೌಡು ಕೂಡ ಕಮ್ಮಿ ಇತ್ತು. ಸ್ವಲ್ಪ ತಾಗ್ತಿದ್ದಂಗೆ ಒಂದು ಹುಡುಗ ಬಂದು ಒಂದು ಕಪ್ ಸೂಪ್ ಥರ ಏನೋ ಒಂದನ್ನು ಕೊಟ್ಟ. ಸಖತ್ತಾಗಿತ್ತು. ಅಷ್ಟರೊಳಗಡೆ ನಮ್ಮ ಭಗವಾನ್ ಬಂದು ದೊನ್ನೆ ಬಿರಿಯಾನಿನ ಸರ್ವ್ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಇನ್ನೊಂದು ಎಕ್ಸ್ಟ್ರಾ ತಿಂತೀರಾ ಅಂದಿದ್ದಕ್ಕೆ ಅಂಥೇಳಿ ನಗ್ತಾನೆ ಒಂದು ದೊನ್ನೆ ಬಿರಿಯಾನಿನ ಮುಂದೆ ಇಟ್ಟು ಹೊರಟೋದ್ರು. ಹೆಚ್ಚು ಕಮ್ಮಿ 1.5 ಗಂಟೆಗಳ ನಂತರ ನಮಗೆ ಶಿವಾಜಿ ಮಿಲಿಟರಿ ಹೋಟೆಲ್ನ ಮಟನ್ ದೊನ್ನೆ ಬಿರಿಯಾನಿ ಹಾಗೂ ಮಟನ್ ಚಾಪ್ಸ್ ಸಿಕ್ತು. ಇನ್ನೇನು ನಾವು ಕೂಡ ಬ್ಯಾಟಿಂಗ್ ಶುರು ಮಾಡಿದ್ವಿ. ನಾನು ಖಂಡಿತವಾಗಿ ಇಲ್ಲಿನ ಊಟದ ಬಗ್ಗೆ, ಅದರ ಟೇಸ್ಟ್ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂತಂದರೆ ಅದನ್ನು ನೀವು ಖುದ್ದಾಗಿ ಹೋಗಿ ರುಚಿ ನೋಡೋದ್ರಲ್ಲೇ ಇರೋದು ಮಜಾ. ಆದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿನ ಡೈನಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತ ಅನಿಸಿತು. 1/2 ಕಿಲೋಮೀಟ್ರಿಗಿನ ಪಾರ್ಕಿಂಗು, ಜನಸಾಗರ, ವೆಯ್ಟ್ ಟೈಮ್, ದೊಂಬಿ, ಅದ್ರ ಜೊತೆಗೆ ಬರ್ತಾ ಇದ್ದಂಥ ಬಿರಿಯಾನಿ ಸ್ಮೆಲ್ಲು ಎಲ್ಲವೂ ನನಗೆ ಬೇರೆ ಜಗತ್ತನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಡ್ತು. ಅಯ್ಯೋ, ಇಲ್ಲಿ ಸದಾ ರಶ್ ಇರುತ್ತೆ ಅಂತ ಗೊಣಗಾಡೋರು ನೀವಾದರೆ ದಯವಿಟ್ಟು ಸೋಮವಾರದೊತ್ತು ಹೋಗಿ. ಯಾರೂ ಇರಲ್ಲ, ಯಾಕೆಂತಂದರೆ ಅವತ್ತು ಈ ಹೋಟೆಲ್ ರಜಾ. ಮತ್ತೆ ಸಿಗೋಣ. ಟೇಕ್ ಕೇರ್.